ನನ್ನ ಸ್ನೇಹಿತ. ತುಂಬಾ ಹೊತ್ತಿಂದ ನಾನು ಮರ ಕಡಿತಿದ್ದೀನಿ, ಆದ್ರೂ ಇಷ್ಟೇನೇ ಆಗಿದ್ದಲ್ವಾ? ಇಷ್ಟು ಮರದಲ್ಲಂತೂ 2 ಕುರ್ಚಿ ಆಗೋದು. ಮದನ್ ಕಾಡೊಳಗಡೆ ಹೋಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿತಾ ಇರ್ತಾನೆ. ಮದನ್ ಸ್ವಲ್ಪ ಹೊತ್ತು ಮರಗಳನ್ನ ಕಟ್ ಮಾಡಿದ ನಂತರ ದೊಡ್ಡ ದೊಡ್ಡ ಸೌದೆ ತುಂಡುಗಳನ್ನು ಕಟ್ ಮಾಡಿಕೊಂಡು ಅವನ ಹಳೆಯ ಸೈಕಲ್ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋದ ನಂತರ ಸೈಕಲ್ ಮೇಲೆ ಸೌದೆ ತುಂಬಾನೇ ಹೆವಿ ಆಗಿದ್ದ ಕಾರಣದಿಂದ ಸೈಕಲ್ ಹೊಡೆದು ಹೋಗುತ್ತೆ. ಆಮೇಲೆ ಏನ್ ಮಾಡೋದಂತ ಅವನಿಗೆ ಅರ್ಥ ಆಗಿಲ್ಲ. ಓ, ಇದಂತೂ ಆಗೋದೇನೆ. ಏನು ಸೈಕಲ್, ನೀನು ಕೈ ಬಿಟ್ಟಿಯಾ? ಈಗ ನಾನೇ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಈಗ ಹೋಗ್ಬೇಕು. ಆಮೇಲೆ ಆ ಸೌದೆಯನ್ನ ತಲೆ ಮೇಲೆ ಇಟ್ಕೊಂಡು ಅವನ ಗ್ರಾಮ ಆದ ಚಮನ್ಪುರ್ಗೆ ನಡ್ಕೊಂಡೇ ಹೋಗ್ಬಿಡ್ತಾನೆ. ಮನೆಗ್ ಹೋದಾಗ ಅವನ ಹೆಂಡತಿ ಮನೆ ಮುಂದೆ ಕುತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾಳೆ. ಆಮೇಲೆ ಮಕ್ಕಳು ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಿರ್ತಾರೆ. ಆಗ ಏನಾಯ್ತು ರೀ, ಸೌದೆಯನ್ನು ನೀವು ಕೈಯಲ್ಲಿ ತಗೊಂಡ್ ಬಂದಿದ್ರ? ನಿಮ್ಮ ಸೈಕಲ್ ಅಲ್ಲಿ? ಆ ಹಳೆ ಸೈಕಲ್ ಅಂತೂ ನಡು ರೋಡಲ್ಲೇ ಮುರಿದೋಯ್ತು, ಅದಕ್ಕೆ ನಾನೇ ಹೊತ್ಕೊಂಡು ಬಂದೆ. ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಅದನ್ನ ರಿಪೇರ್ ಮಾಡಿಸಿ ಅಂತ. ಮಾನ್ಸಿ, ದುಡ್ಡೇ ಮಾಡಕ್ಕಾಗ್ತಿಲ್ಲ ಕಣೆ. ಮತ್ತೆ ಮದನ್ ಅಲ್ಲಿಂದ ಕಾಡಿಗೆ ಹೋಗ್ತಾನೆ. ಮಿಕ್ಕಿರುವ ಸೌದೆ ಮತ್ತು ಸೈಕಲ್ನ ಎತ್ಕೊಂಡು ಅಲ್ಲಿಂದ ಬರ್ತಾನೆ. ಮದನಿನ ಮನೆ ತುಂಬಾನೇ ಚಿಕ್ಕದಾಗಿರುತ್ತೆ. ಆದ್ರಿಂದ ಅವನ ಹೆಂಡತಿ ಮಕ್ಕಳು ಆ ಚಿಕ್ಕ ಮನೆಯಲ್ಲಿರೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ರು. ದಿನ ಕಾಡಿಗೆ ಹೋಗ್ತಿದ್ದ. ಮತ್ತೆ ಅವನು ಆ ಮರಗಳನ್ನು ಕಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಅವನು ಆ ಮರಗಳ ಸಹಾಯದಿಂದ ಚೇರ್ ಅನ್ನು ಮಾಡಿ ಮಾರ್ತಾ ಇದ್ದ. ಆ ಚೇರ್ನ ಅವನು ಊರಲ್ಲೇ ಮಾರ್ತಿದ್ದ. ಆದ್ರೆ ಈಗ ಆ ಚೇರ್ನ ತಗೊಳ್ಳೋರು ಯಾರೂ ಇಲ್ಲ. ತಿಂಗಳಿಗೆನೆ ಅವನು 2-3 ಚೇರ್ ಮಾತ್ರನೇ ಮಾರ್ತಾ ಇದ್ದ. ತುಂಬಾ ಕಡಿಮೆ ಸಂಪಾದನೆ, ಮನೆ ನಡೆಸೋದು ಅವನಿಗೆ ಪಾಪ ತುಂಬಾ ಕಷ್ಟ ಆಗ್ತಿತ್ತು. ಸಾಯಂಕಾಲ ಸಮಯ. ಏನು ಅಂದ್ರೆ, ನಾನು ಎಷ್ಟು ಸಲ ಹೇಳಿದೀನಿ ನಿಮ್ಗೆ ಈ ಚೇರ್ ಮಾಡ್ಬೇಡಿ ಅಂತ. ನೀವು ಕಷ್ಟಪಟ್ಟು ಮಾಡ್ತೀರಾ, ಯಾರು ತಗೊಳಲ್ಲ. ದಯವಿಟ್ಟು ನೀವು ಬೇರೆ ಕೆಲ್ಸ ಹುಡುಕೊಳ್ಳಿ. ಏನ್ ಮಾಡೋದ್ ಮಾನ್ಸಿ, ಇಲ್ಲಂತೂ ಯಾವ್ದು ಕೆಲ್ಸನೇ ಇಲ್ವಲ್ಲ. 1000 ರೂಪಾಯಿ 2000 ರೂಪಾಯಿ ಸಂಪಾದನೆ ಮಾಡ್ತೀರಾ ತಿಂಗಳು ಪೂರ್ತಿ. ನಾನು ಈ ಸಂಸಾರವನ್ನು ನಾನು ಹೆಂಗ್ರಿ ಸಾಗಿಸ್ಲಿ? ಮದನ್ ಸಂಪಾದನೆ ಕಡಿಮೆ ಇರುತ್ತೆ, ಮತ್ತೆ ಅದರಿಂದ ಅವ್ರ ಸಂಸಾರ ನಡೆಯೋದೇ ಕಷ್ಟ ಆಗಿತ್ತು. ಈ ನಡುವೆ ಮದನ್ ಕಾಡಿಗೆ ಹೋಗಿ ತುಂಬಾ ಕಡಿಮೆ ಕಟ್ಟಿಗೆಗಳನ್ನ ಕಟ್ ಮಾಡಿ ತರ್ತಿದ್ದ. ಯಾಕಂದ್ರೆ ಅವ್ನು ಮಾಡೋ ಚೇರ್ಗಳನ್ನ ತಗೊಳ್ಳೋರು ಯಾರು ಇಲ್ಲ. ಒಂದಿನ ಮನೆ ಹತ್ರ ಕುತ್ಕೊಂಡು ಒಂದು ಚೇರ್ ಅನ್ನ ಮಾಡ್ತಾ ಇರ್ತಾನೆ. ಆಗ ಒಂದು ವ್ಯಾಪಾರಿ ಸಿಟಿಯಿಂದ ಬಂದು ಮದನ್ ಹತ್ರ ಮಾತಾಡ್ತಾರೆ. ಕುರ್ಚಿ ಮಾಡೋ ಮದನ್ ನೀನೇನಾ? ಹೌದು ಸರ್, ನಾನೇನೆ. ನನ್ನ ಹೆಸರು ಹರೀಶ್, ಪೇಟೆಯಿಂದ ಬಂದಿದ್ದೀನಿ. ಸಿಟಿಲಿ ನಂದೊಂದು ಸ್ಕೂಲ್ ಇದೆ, ಅಲ್ಲಿ 200 ಡೆಸ್ಕ್ ಬೇಕು ಮರದ್ದು. ನಿನಗೆ ಅಷ್ಟು ಡೆಸ್ಕ್ ಮಾಡೋಕ್ಕೆ ಆಗತ್ತಾ? ಅದನ್ನ ಮಾಡೋಕ್ಕೆ ನಿನಗೆ 1 ಲಕ್ಷ ಕೊಡ್ತೀವಿ ನಾವು. ಅದನ್ನ ಕೇಳಿ ಅವನು ತುಂಬಾ ಸಂತೋಷ ಪಡ್ತಾನೆ. ಒಂದು 1 ಲಕ್ಷನಾ? ಹೌದು, ನಮ್ಮ ಶಾಲೆಯ ಡೆಸ್ಕ್ ಎಲ್ಲ ಮುರಿದೋಗಿದೆ ಈಗ. ನಿನಗೆ ಮಾಡಕ್ಕಾಗತ್ತಾ? ಹಾ ಸರ್, ಮಾಡೋಣ 200 ಡೆಸ್ಕನ್ನ ನಾನು ಕೊಡ್ತೀನಿ. 2 ತಿಂಗಳಲ್ಲಿ ಮಾಡ್ಕೊಡ್ತೀನಿ ನಾನು. ಆಮೇಲೆ ಅವನು ಮದನ್ಗೆ ಒಂದು ಲೆಟರ್ ಕೊಡ್ತಾನೆ. ಈ ಚೀಟಿಲಿ ಡಿಸೈನ್ ಇದೆ, ಅದನ್ನ ನೋಡಿ ಡೆಸ್ಕ್ ಮಾಡ್ಬಿಡು. ಮತ್ತೆ ಇದು ಅಡ್ವಾನ್ಸ್ ಪೇಮೆಂಟ್, ಉಳ್ದದ್ದು ಕೆಲಸ ಆದ ನಂತರ ಕೊಡ್ತೀನಿ ನಾನು. ಆಮೇಲೆ ವ್ಯಾಪಾರಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಲ್ಲಿಂದ ಅವನು ಹೋಗ್ಬಿಡ್ತಾನೆ. ಮನೆಗೆ ಹೋಗಿ ಮದನ್ ನಡೆದ ವಿಷಯ ಹೇಳ್ತಾನೆ. ರೀ, ಇಷ್ಟು ದೊಡ್ಡ ಆರ್ಡರ್ನ ಯಾಕ್ರಿ ಒಪ್ಕೊಂಡ್ರಿ? ನಿಮ್ಮೊಬ್ಬರ ಕೈಯಲ್ಲಿ ಮಾಡಕ್ಕಾಗತ್ತಾ ಹೇಳಿ? ಅರೆ, ನಾನ್ ಮಾಡ್ತೀನಿ ಕಣೆ. ಮತ್ತೆ ನಾನೀಗ ಮೊದ್ಲು ಹೋಗಿ ಮೆಷಿನ್ ತಕೊಂಡ್ಬರ್ತೀನಿ. ಈ ಆರ್ಡ್ರಿಂದ ನಮ್ಮ ಜೀವನನೇ ಚೇಂಜ್ ಆಗುತ್ತೆ. ಮದನ ದುಡ್ಡನ್ನ ಎತ್ಕೊಂಡು ಊರಿಂದ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಪಾಕೆಟ್ ಇಂದ ಆ ದುಡ್ಡು ಕೆಳಗಡೆ ಬಿದ್ದೋಗತ್ತೆ. ದುಡ್ಡಲ್ಲಿ ಬಿದ್ದಿರೋದವನ್ ಗೊತ್ತೇ ಆಗಲ್ಲ. ಆಮೇಲೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಅವನು ಸ್ವಲ್ಪ ದೂರ ಹೋದ ನಂತರ ಒಂದು ವ್ಯಕ್ತಿ ಬಂದು ದುಡ್ಡನ್ನ ಎತ್ಕೊಂಡು ಓಡೋಗ್ತಾನೆ. ಸ್ವಲ್ಪ ದೂರ ಹೋಗಿ ಅವನ ಪಾಕೆಟ್ ಅನ್ನು ಚೆಕ್ ಮಾಡಿ ಶಾಕ್ ಆಗ್ತಾನೆ. ಅರೆ, ನನ್ನ ದುಡ್ಡೆಲ್ಲೋಯ್ತು? ಅಯ್ಯೋ, ಕಿಸೆಲ್ಲ ಇಟ್ಟಿದ್ದೆ ಅಲ್ವಾ? ಎಲ್ಲಾ ಜಾಗದಲ್ಲಿ ದುಡ್ಡಿದ್ಯಾ ಅಂತ ಹುಡ್ಕಕ್ ಶುರು ಮಾಡ್ತಾನೆ. ಅವನು ಎಷ್ಟು ಹುಡುಕಿದ್ರು ಅವನಿಗೆ ಆ ದುಡ್ಡು ಸಿಗೋದಿಲ್ಲ. ಆಮೇಲೆ ಏನು ಮಾಡಕ್ಕಾಗದೆ ಅವನು ಅಲ್ಲಿಂದ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನಡೆದ ವಿಷಯವನ್ನು ಅವ್ರಿಗೆ ಹೇಳ್ತಾನೆ. ಅದಕ್ಕೆ ರೀ ನಾನ್ ಹೇಳಿದ್ದು ಈ ಆರ್ಡರ್ ಬೇಡ ಅಂತ. ಈಗ ನೋಡಿ, ದುಡ್ಡು ಕೂಡ ಕಳೆದು ಹೋಗ್ಬಿಡ್ತು. ಈಗ ಇಷ್ಟು ದೊಡ್ಡ ಆರ್ಡರ್ನ ಹೆಂಗ್ ಮಾಡ್ತೀರಾ ನೀವು? ಇಬ್ರು ಅಳಕ್ ಶುರು ಮಾಡ್ತಾರೆ. ನಾನು ಈ ಆರ್ಡರ್ನ ಮಾಡ್ತೀನಿ, ನನ್ನ ಕೈಯಾರೆ ಮಾಡ್ತೀನಿ ನಾನು. ಆಮೇಲೆ ಮದನ್ ಮತ್ತೆ ಕಾಡೊಳಗಡೆ ಹೋಗ್ತಾನೆ. ಮತ್ತೆ ಕಟ್ಟಿಗೆಗಳನ್ನ ಕಟ್ ಮಾಡಕ್ ಶುರು ಮಾಡ್ತಾನೆ. ಸ್ವಲ್ಪ ಕಟ್ಟಿಗೆಗಳನ್ನ ಕಟ್ ಮಾಡಿ ತಗೊಂಡ್ ಬರ್ತಾನೆ.
ಅವನು ಎಷ್ಟೇ ಕಷ್ಟಪಟ್ರು ಜಾಸ್ತಿ ಕಟ್ಟಿಗೆಗಳನ್ನ ತರಕ್ಕಾಗೋದಿಲ್ಲ. ಅವನತ್ರ ಪಾಪ ಬೇರೆ ಮಿಷನ್ ಕೂಡ ಇರೋದಿಲ್ಲ. ಆಮೇಲೆ ಒಂದಿನ ಕಾಡಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಇಷ್ಟು ದೊಡ್ಡ ಆರ್ಡರ್ ಹೇಗ್ ಮಾಡೋದ್ ನಾನು? ಹಾ ಅವನತ್ರ ಆನೆ ಒಂದು ಓಡಿ ಬರುತ್ತೆ. ಅದರ ಮೈ ತುಂಬಾನೇ ಗಾಯ ಆಗಿರುತ್ತೆ. ಕಾಲಲ್ಲಿ ಮುಖದಲ್ಲಿ ಎಲ್ಲ ರಕ್ತ ಬರ್ತಿತ್ತು. ಆಮೇಲೆ ಮದನ್ ಅದನ್ನ ನೋಡಿ ಹೀಗಂತ ಕೇಳ್ತಾನೆ, ಅರೆ, ಈ ಆನೆಗಂತೂ ತುಂಬಾ ತಾಗಿದ್ಯಲ್ಲ, ಇದಕ್ಕೆ ಸಹಾಯ ಮಾಡ್ಬೇಕು. ಅವನು ಎಷ್ಟೋ ಕಷ್ಟಪಟ್ಟು ಆ ಆನೆನ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋದ ನಂತರ ತಕ್ಷಣ ಅದರ ಉಣ್ಣಿಗೆ ಔಷಧಿಯನ್ನು ಹಾಕ್ತಾರೆ. ಗಂಡ ಹೆಂಡತಿ ಇಬ್ರು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ಅದಕ್ಕೆ ಹಾಕ್ಬೇಕಾಗಿರೋ ಬ್ಯಾಂಡೇಡ್ ಕೂಡ ಹಾಕ್ತಾರೆ. ಆಮೇಲೆ ಅದನ್ನ ಆಚ್ ಕಡೆನೆ ಕಟ್ ಹಾಕ್ತಾರೆ. ಸ್ವಲ್ಪ ದಿನದಲ್ಲೇ ಇದು ಸರಿಯಾಗೋಗುತ್ತೆ. ಆಗ ಆನೆ ಅನ್ನುತ್ತೆ, ಮದನ್, ನೀನು ನನಗೆ ತುಂಬ ಸಹಾಯ ಮಾಡಿದ್ಯಾ. ನಿನಗೆ ತುಂಬ ಧನ್ಯವಾದಗಳು ನನ್ನ ಸೈಡಿಂದ. ಆನೆ ಮಾತಾಡೋದನ್ನ ಕೇಳಿ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಹಾ, ನೀನು ಪ್ರಾಣಿಯಾಗಿ ನಮ್ಮ ಹಾಗೆ ಹೇಗೆ ಮಾತಾಡ್ತೀಯಾ? ಈ ಶಕ್ತಿ ನನಗೆ ಚಿಕ್ಕಂದಿಂದ ಇದೆ ಮದನ್. ಆಮೇಲೆ ಅವರಿಬ್ರು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ದಿನ ಅದಕ್ಕೆ ಗಾಯ ಆಗಿರೋ ಜಾಗದಲ್ಲಿ ಅದಕ್ಕೆ ಔಷಧಿಯನ್ನು ಹಾಕ್ತಾರೆ. ಮತ್ತೆ ಹೀಗೆ ಸ್ವಲ್ಪ ದಿನದಲ್ಲಿ ಅದು ಆರೋಗ್ಯವಾಗುತ್ತೆ. ಮದನ್ ಅವನ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳನ್ನು ಆನೆ ಹತ್ರ ಹೇಳ್ಕೊತಾನೆ. ಮದನ್, ನೀನು ನನಗೆ ತುಂಬ ಸಹಾಯ ಮಾಡಿದ್ಯಾ. ಇನ್ನು ನಾನು ನಿನ್ನ ಫ್ರೆಂಡು. ನಾನು ನಿನ್ನ ಜೊತೆಗೆ ಕಾಡಿಗೆ ಕಟ್ಟಿಗೆ ಹೊಡಿಯಕ್ಕೆ ಬರ್ತೀನಿ. ಮತ್ತೆ ನಿನ್ನ ಈ ಆರ್ಡರ್ನ ಕಂಪ್ಲೀಟ್ ಮಾಡೋಕೆ ನಾನೇ ಸಹಾಯ ಮಾಡ್ತೀನಿ. ಆ ಆನೆ ಒಂದಿನ ಕಾಡಿಗೆ ಮದನ್ ಜೊತೆ ಹೋಗುತ್ತೆ. ತಕ್ಷಣ ಒಂದು ಕ್ಷಣದಲ್ಲಿ ಎಲ್ಲ ಮರಗಳನ್ನು ತಳ್ಳಿಬಿಡುತ್ತೆ. ಆಮೇಲೆ ಅದು ತುಂಬಾ ಕಟ್ಟಿಗೆಗಳನ್ನ ತಂದು ಮದನ್ಗೆ ಕೊಡುತ್ತೆ. ಮದನ್ ಆ ಕಟ್ಟಿಗೆಗಳನ್ನು ಉಪಯೋಗಿಸಿ ಡೆಸ್ಕ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆನೆ ಅವನಿಗೆ ಕಟ್ಟಿಗೆಗಳನ್ನ ತಂದು ಕೊಡೋದ್ರಿಂದ ಅವನು ಕೂಡ ತುಂಬಾನೇ ಸಂತೋಷವಾಗಿ ಮತ್ತು ಈಸಿಯಾಗಿ ಡೆಸ್ಕ್ಗಳನ್ನ ಮಾಡ್ತಾನೆ. 1 ತಿಂಗಳವರೆಗೂ ಹಿಂಗೆ ಕಳೆದು ಹೋಗುತ್ತೆ. ಒಂದಿನ ಮಾನ್ಸಿ, ನೋಡು, 2 ತಿಂಗಳ ಆರ್ಡರ್ ನಾನು ಈ ಆನೆಯಿಂದ 1 ತಿಂಗಳಲ್ಲಿ ಮುಗಿಸಿದ್ದೀನಿ. 190 ಡೆಸ್ಕ್ ಆಗೋಗಿದೆ. ಇನ್ನಂತೂ ಬೇಗ ಆಗೋಗುತ್ತೆ ಬಿಡು. ಫ್ರೆಂಡ್ ನಾನೇ, ತುಂಬಾ ಧನ್ಯವಾದ ನಿನ್ನನಿಗೆ ಸಹಾಯ ಮಾಡಿದ್ದಕ್ಕೆ. ನಾಳೆ ನಾವು ಕಾಡಿಗೆ ಹೋಗಿ ಇನ್ನೂ ಮರನ ತರೋಣ. ಯಾವಾಗಿನ ತರನೇ ಅದಕ್ಕೆ ಆಹಾರವನ್ನು ಕೊಡ್ತಾರೆ. ಆಮೇಲೆ ಬೆಳಗ್ಗೆ ಮದನ್ ಮತ್ತೆ ಆನೆ ಮತ್ತೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಅವರು ಕಟ್ಟಿಗೆಗಳನ್ನ ಕಟ್ ಮಾಡ್ತಾ ಇರೋ ಸಮಯದಲ್ಲಿ, ಅರೇ, ಇವತ್ತಂತೂ ನಾನು ಟಿಫಿನ್ ತರೋದ್ ಮರ್ತೆ. ಆನೆ, ನೀನು ಇಲ್ಲೇ ಕುತ್ಕೋ, ನಾನು ಹೋಗಿ ಟಿಫಿನ್ ತರ್ತೀನಿ, ಆಯ್ತಾ? ಮದನ್ ಅವನು ಟಿಫನ್ ಬಾಕ್ಸ್ ಮನೆಯಲ್ಲೇ ಬಿಟ್ಟಿರೋದ್ರಿಂದ ಅದನ್ನ ತಗೊಂಡ್ ಬರಕ್ ಬರ್ತಾನೆ. ಆನೆಯನ್ನು ಕಾಡಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಆನೆ ಕಾಡಲ್ಲಿದ್ದ ಆ ಸಮಯದಲ್ಲಿ ಆ ಕಡೆ ಆ ರಾಜ ರಮೇಶ್ ಒಬ್ಬನು ನಡ್ಕೊಂಡ್ ಬರ್ತಾ ಇರ್ತಾನೆ. ಅವನು ಆನೆನ ನೋಡಿ ಹೀಗಂತ ಹೇಳ್ತಾನೆ, ಅರೆ ವಾ, ಆನೆ, ಇದನ್ನ ಬಂದಿ ಮಾಡಿ ಸೈನಿಕರ ನಮ್ಮ ಆಸ್ಥಾನಕ್ಕೆ ಕರ್ಕೊಂಡೋಗಿ. ರಾಜನ ಸಿಪಾಹಿಗಳು ಆ ರಾಜ ಹೇಳಿದಂತೆನೆ ಆ ಆನೆನ ಬಂಧಿಸಿ ಅವರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅರೆ, ಇವ್ರು ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಅಯ್ಯೋ ಮದನ್, ಎಲ್ಲಿದ್ದೀಯಾ? ನನ್ನನ್ನ ಕಾಪಾಡು ಮದನ್. ಸಿಪಾಯಿಗಳ ಬಳಿ ಆನೆ ಏನು ಮಾತಾಡೋದೇ ಇಲ್ಲ. ಆನೆನ ಅವರು ಒಂದು ಮಹಲ್ಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅದನ್ನ ಒಂದು ಚಿಕ್ಕ ಜೈಲಲ್ಲಿ ಕಟ್ ಹಾಕ್ತಾರೆ. ಇನ್ನೊಂದ್ ಕಡೆ ಮಹೇಶ್ ಕಾಡಿಗೆ ಬಂದು ನೋಡ್ತಾನೆ. ಅಲ್ಲಿ ಆನೆ ಇಲ್ದಿರೋದ್ರನ್ನ ನೋಡಿ ಶಾಕ್ ಆಗ್ತಾನೆ. ಅರೆ, ಎಲ್ಲೋದ ನನ್ ಫ್ರೆಂಡು? ಹಾ, ಆನೆಗೋಸ್ಕರ ತುಂಬಾನೇ ಹುಡ್ಕಕ್ ಶುರು ಮಾಡ್ತಾನೆ ಮದನ್. ಆದ್ರೆ ಅವನಿಗೆ ಅವನ ಆನೆ ಸಿಗೋದಿಲ್ಲ. ಸಡನ್ ಆಗಿ ಇವನು ಎಲ್ಲೋದ? ಆಮೇಲೆ ಮದನ್ ಮನೆಗೆ ಬರ್ತಾನೆ. ನಡೆದ ಎಲ್ಲಾ ವಿಷಯವನ್ನು ಹೆಂಡತಿ ಹತ್ರ ಹೇಳ್ತಾನೆ. ಎಲ್ಲೋಯ್ತು ನನ್ನ ಆನೆ? ರೀ, ಅದೊಂದು ಪ್ರಾಣಿ ರೀ, ಅದರ ಜಾಗ ಹುಡ್ಕೊಂಡು ಅದು ಹೋಗಿರುತ್ತೆ. ಇಲ್ಲ ಮಾನ್ಸಿ, ನನಗೆ ಹೇಳ್ದೆ ನನ್ನ ಆನೆ ಎಲ್ಗೂ ಹೋಗಲ್ಲ. ನನ್ನನ್ನ ಬಿಟ್ಟದು ಎಲ್ಲೂ ಹೋಗಲ್ಲ. ಅದಕ್ಕೆ ಏನೋ ಆಗಿದೆ ಸಮಸ್ಯೆ. ಹಿಂದೆ ಬಾರೋ ನೀನು, ಬೇಗ ಬಾ, ಬೇಗ. ಪಾಪ ಮದನ್ ತುಂಬಾನೇ ಅಳಕ್ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಆನೆ ಕೂಡ ಪಾಪ ಅಳ್ತಾ ಇರುತ್ತೆ. ಹಿಂಗಿರುವಾಗ ಒಂದಿನ ವ್ಯಾಪಾರಿ ಅವ್ರ ಆರ್ಡರ್ ಕೊಟ್ಟಿರೋ ಡೆಸ್ಕ್ ಅನ್ನು ತಗೊಂಡು ಹೋಗಕ್ ಬರ್ತಾರೆ. ಮದನ್ಗೆ ಕೊಡ್ಬೇಕಾಗಿರುವ ದುಡ್ಡನ್ನು ಕೊಟ್ಬಿಟ್ಟು ವ್ಯಾಪಾರಿ ಡೆಸ್ಕ್ ಅನ್ನ ಗಾಡಿಯಲ್ಲಿ ಹಾಕೊಂಡು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಮದನ್ ಇನ್ನೊಂದು ಕಡೆ ಏನ್ ಮಾಡ್ತಾನಂದ್ರೆ ಆನೆನ ಹುಡುಕೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಲ್ಲಿ ಕೂಡ ಅವನಿಗೆ ಆ ಆನೆ ಸಿಗೋದಿಲ್ಲ.
ಇನ್ನೊಂದು ಕಡೆ ಆನೆ ಪಾಪ ಮದನ್ನ ಯೋಚನೆ ಮಾಡಿ ಅಳ್ತಾ ಇರುತ್ತೆ. ಆಮೇಲೆ ಒಂದಿನ ಆ ಕಾಡಿನ ರಾಜ ಆದ ಮಹೇಶ್ ಮೈ ಹುಷಾರಿಲ್ದೆ ತೀರ್ ಹೋಗ್ತಾನೆ. ಆದ್ರಿಂದ ಅಲ್ಲಿರುವ ಸಿಪಾಯಿಗಳು ಎಲ್ಲರೂ ಕೂಡ ಓಡಿ ಹೋಗ್ಬಿಡ್ತಾರೆ. ಈಗ ಅಲ್ಲಿರೋದು ಬರೀ ನಮ್ಮ ಆನೆ ಮಾತ್ರನೇ. ಮದನ್, ಎಲ್ಲಿದ್ಯಾ ನೀನು? ನನ್ನನ್ನ ಕಾಪಾಡೋ. ಅಯ್ಯೋ, ಮದನ್ಗೆ ಆನೆ ಸಿಗದೆ ಇರೋ ಕಾರಣದಿಂದ ಅಳ್ತಾ ಇರ್ತಾನೆ. ಇನ್ನೊಂದು ಕಡೆ ಆನೆಗೆ ಊಟ ಇಲ್ಲ ಅಂತ ಅಳುತ್ತೆ. 5 ದಿನ ಹಿಂಗೆ ಕಳೆದು ಹೋಗತ್ತೆ. ಪಾಪ ಅದಕ್ಕೆ ತಿನ್ನೋದಕ್ಕೆ ಆಹಾರನೇ ಇರೋದಿಲ್ಲ. ಹಸುವಿನಿಂದ ಅದು ನರ್ಲಾಡ್ತಾ ಇರುತ್ತೆ. ಅದರ ಕೊನೆಯ ಉಸಿರನ್ನು ಅದು ಬಿಡ್ತಿರುತ್ತೆ. ಅದ್ರ ಕೈಯಲ್ಲಿ ಏನು ಮಾಡಕ್ಕೆ ಆಗ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡು ಕಣೋ ನೀನು ಮದನ್. ನಿನಗ್ ನಾನು ಸಹಾಯ ಮಾಡಕ್ಕೇನೆ ಆಗಿಲ್ಲ. ಆ ದಿನ ರಾತ್ರಿ ಸಮಯ ಮದನ್ ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಆನೆ, ಎಲ್ಲೋದ್ಯೋ ನೀನು? ಬೇಗ ಬಾರೋ, ಬಾ ಹಿಂದೆ. ಸಡನ್ ಆಗಿ ನಿದ್ದೆ ಮಾಡ್ಬಿಡ್ತಾನೆ. ಆಗ ಅವನಿಗೆ ಒಂದು ಕನಸು ಬರುತ್ತೆ. ನನ್ನ ಕಾಪಾಡೋ ಮದನ್, ತುಂಬಾ ಸಮಸ್ಯೆಲಿದ್ದೀನಿ ಕಣೋ ನಾನು. ಆಗ ಮದನ್ ಸಡನ್ ಆಗಿ ಭಯಪಟ್ಟು ಎದ್ದು ನಿಂತ್ಕೋತಾನೆ. ನನ್ನ ಆನೆ ಅದ್ಯಾವ್ದ್ರ ಸಮಸ್ಯೆಲಿದ್ಯಾ? ಅದನ್ನ ನಾನೀಗ ಹುಡುಕ್ಲೇಬೇಕು. ಅವನು ಆ ಆನೆನ ಹುಡ್ಕೊಂಡು ಹೊರಡ್ತಾನೆ. ಆನೆನ ಎಲ್ಲೆಲ್ಲೋ ಹುಡುಕ್ತಾನೆ. ಕೊನೆಗೆ ಅವನು ಆ ಮೆಹಲ್ ಮುಂದೆನೆ ಅವನು ಹೋಗಿ ಕುತ್ಕೋತಾನೆ. ಆನೆ ಎಲ್ಲಿರುತ್ತಾ ಅಂತ ಯೋಚನೆ ಮಾಡ್ತಾನೆ. ಎಲ್ಲಿ ಹುಡ್ಕೋದು ನನ್ನ ನಾನೇನ? ಆಗ ಅಲ್ಲಿಗೆ ಒಂದು ಪಕ್ಷಿ ಬರುತ್ತೆ. ಒಳಗಡೆ ಆನೆ ಇದೆ ಅಂತ ಅದು ಅವನಿಗೆ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡಿದ್ದ ನಂತರ ಅವನು ಅಲ್ಲಿಂದ ಮೆಹಲ್ ಒಳಗಡೆ ನಡ್ಕೊಂಡು ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಆನೆ ಕೆಳಗಡೆ ಬಿದ್ದೋಗಿರುತ್ತೆ. ಹಾತಿ ನನ್ನ ದೋಸ್ತ. ಆ ಬೀಗನ ಹೆಂಗೋ ಕಷ್ಟಪಟ್ಟು ಒಡೆದು ಹಾಕ್ತಾನೆ. ಆ ಬೀಗವನ್ನು ತೆರೆದ ನಂತರ ತಕ್ಷಣ ಅವನು ಹೋಗಿ ಆನೆಯನ್ನು ಹಗ್ ಮಾಡ್ಕೋತಾನೆ. ಆನೆ, ನನ್ನ ದೋಸ್ತ, ಎಲ್ಲೋಗಿದ್ಯೋ ನೀನು? ಎಷ್ಟು ನೀನು ಹುಡುಕದೆ ಗೊತ್ತಾ ನಾನು? ಆಮೇಲೆ ಆನೆ ಅದಕ್ಕೆ ನಡೆದ ಎಲ್ಲ ವಿಷಯಗಳನ್ನು ಹೇಳುತ್ತೆ. ನಾನು ಅಂದ್ಕೊಂಡಿದ್ದೆ, ನಾನು ನಿನ್ನ ನೋಡ್ದೇನೆ ಈ ಬಂಧನದಲ್ಲೇ ಸತ್ತೋಗ್ತೀನಿ ಅಂದ್ಕೊಂಡೆ. ನೀನಂತೂ ಈಗ ಬಂದ್ಬಿಟ್ಟಿಯಲ್ಲ. ಲೋ ದೋಸ್ತ, ನೀನ್ ಇಷ್ಟು ದಿನ ಹೊಟ್ಟೆಗಿಲ್ದೇನೆ ಇಲ್ಲಿ ನೋವು ತಿಂತ ಇದ್ದೆ. ನಂಗೂ ಗೊತ್ತೇ ಆಗಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು. ನಾನು ನಿನಗೇನೂ ಆಗಕ್ ಬಿಡಲ್ಲ. ನಾನು ಈಗ್ಲೇ ನಿನಗೆ ಹೊಟ್ಟೆಗೇನಾದ್ರೂ ತರ್ತೀನಿ. ಆನೆಯ ಪರಿಸ್ಥಿತಿ ನೋಡಿ ಮದನ್ ಪಾಪ ತುಂಬಾನೇ ಅಳ್ತಾನೆ. ಅವರು ಅಲ್ಲಿಂದ ಆಚೆ ಬಂದು ಅದಕ್ಕೆ ಹಲವಾರು ಬಾರಿ ನೀರು ತಂದು ಕೊಡ್ತಾನೆ. ಅದನ್ನ ಕುಡಿದ ನಂತರ ಅದಕ್ಕೆ ಕಷ್ಟಪಟ್ಟು ಆಹಾರವನ್ನು ತಂದು ಕೊಡ್ತಾನೆ. ಅದನ್ನ ತಿಂದ ನಂತರ ಆನೆ ಕೂಡ ಸ್ವಲ್ಪ ಬಲಶಾಲಿಯಾಗಿ ನಿಲ್ಲುತ್ತೆ. ಅದು ಎದ್ದು ನಿಂತ್ಕೊಂಡಿದ ತಕ್ಷಣ ಮದನ್ ತುಂಬಾ ಸಂತೋಷಪಟ್ಟು ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋದ ನಂತರ ಅದಕ್ಕೆ ಯಾವಾಗಿನ ತರಾನೇ ತಿನ್ನಕ್ಕೆ ಆಹಾರ ಕೊಡ್ತಾರೆ. ನಿಜವಾದ ಸ್ನೇಹಿತರು ಕಷ್ಟ ಕಾಲದಲ್ಲಿ ಯಾವಾಗ್ಲೂ ಜೊತೆಲೇ ಇರ್ತಾರೆ. ಸ್ನೇಹ ನಿಜವಾದದ್ದೇ ಆದ್ರೆ ಆ ಸ್ನೇಹಿತರನ್ನು ಯಾರು ಬೇರೆ ಮಾಡಕ್ಕಾಗಲ್ಲ.